ಈ ಅವ್ವ ತನ್ನ 6ನೇ ವಯಸ್ಸಿಗೆ ದುಡಿಮೆ ಆರಂಭಿಸಿದೆ. 90 ಆದರೂ ಈಗಲೂ ದುಡಿತಾನೇ ಇದೆ. ಯಾಕಂದ್ರೆ ಅವರ ಪರಿಸ್ಥಿತಿ ಹಾಗಿದೆ. ಆದರೆ ವಿಧಾನಸೌಧದಲ್ಲಿ ಕುಳಿತ ಮುಖ್ಯಮಂತ್ರಿಗಳಂತಾರೆ ನಾವೆಲ್ಲರಿಗೂ ವೃದ್ಧಾಪ್ಯ ವೇತನ ಕೊಟ್ಟಿದ್ದೀವಿ, ಹೆಣ್ಮಕ್ಳಿಗೆ ಭಾಗ್ಯಲಕ್ಷ್ಮಿ ಸಮೇತ ಎಲ್ಲ ಸೌಲಭ್ಯ ಕೊಟ್ಟಿದ್ದೀವಿ ಅಂತ. ಮುಖ್ಯಮಂತ್ರಿಗಳೇ, ನೀವು ಕೊಟ್ಟ ಸೌಲಭ್ಯ ಇದೇನಾ? ಬಡ್ರ ಮಂದಿಗೆ ಮನೆ ಕೊಡೋಗಿಲ್ಲ, ಸರ್ಕಾರ ಮನೆಗೆ ಬಂದಿದ್ರೆ ಅವ್ರು ಹಿರಿಯರಾಗ್ಯಾರ, ಅವ್ರು ತಾನ ಮಾಡ್ಕೊಂತಾರ, ದಗ್ದಕ್ಕೆ ಹೋಗ್ತಾರ, ಕೂಲಿ ಮಾಡ್ತಾರ. ಅದನ್ನ ಕೂಲಿ ಸರ್ಕಾರ ರೊಕ್ಕ ಬಂದ್ರೆ ಬಡ್ರು ಬದುಕ್ತಾರ. ಯಾವ್ದಿಲ್ಲ ಅದಂದ್ರೆ ಯಾರು ಬದುಕ್ತಾರ? ದೇಶ ಸೇರ್ಬಿಟ್ಟಾನ. ನಾವು ಒಬ್ಬಾಕಿ ಏನು ತಿನ್ಬೇಕು? ನಾವು ದಿಗ್ದ ಮಾಡಿ ತಿನ್ಬೇಕು. ಯಾರಾಯ್ತು ನಮ್ಗೆ ಹಾಕವ್ರ ಒಂದು ಕೊಡ ನೀರು ತರಕ ಆಗೋದಿಲ್ಲ. ಏನ್ ಮಾಡ್ಬೇಕು ಅಂತ. ನಿಜವಾಗಿಯೂ ಇವರ ಪರಿಸ್ಥಿತಿ ಗಂಭೀರವಾಗಿದೆ. ಇವರ ಬಡತನದ ರೇಖೆಯನ್ನು ನಮ್ಮ ಘನವಿತ್ತ ಸರ್ಕಾರ ಯಾವ ಅಳತೆಗೋಲಲ್ಲೂ ಅಳೆಯಲು ಸಾಧ್ಯವಿಲ್ಲ. ಯಾಕಂದ್ರೆ ಇವರ ಬಡತನ ಎಲ್ಲ ರೇಖೆಗಳನ್ನ ಮೀರಿಸುವಂತಿದೆ. ಇಲ್ಲಿ ಮಂದಿಯಲ್ಲಿ ಕೂಲಿನೂ ಕಡಿಮೆ ರೀ. ಎಷ್ಟು 50 ರೂಪಾಯಿ 60 ರೂಪಾಯಿ ಕೂಲಿ ಕೊಡ್ತಾರೆ. ಅವ್ರಿಗೆ ಹೊಟ್ಟೆ ತುಂಬಲ್ಲ. ಹೊಟ್ಟೆ ತುಂಬಲಾರ್ದಾಗ ಪುನಾಕ್ ಹೋಗ್ತಾರೆ, ಅಲ್ಲಿ ದುಡ್ಕೊಂಡ್ಬರ್ತಾರ, ಮತ್ತೆ 4 ದಿವಸ ಇರ್ತಾರ, ಮತ್ತೆ ಪುನಾಕ್ ಹೋಗ್ತಾರೆ. ನಮ್ಮ ನಾಡಿನ ಘನವೆತ್ತ ಸರ್ಕಾರ ಇವರಿಗೆ ತುತ್ತು ಅನ್ನ ನೀಡುವಷ್ಟು ಶಕ್ತವಾಗಿಲ್ಲ. ಅದಕ್ಕಾಗಿ ಇವರು ಅನಿವಾರ್ಯವಾಗಿ ಪೂನಾ ಮಹಾರಾಷ್ಟ್ರಕ್ಕೆ ಗುಳೆ ಹೋಗಲೇಬೇಕಾಗಿದೆ. ದುಡಾಕ್ ಹೋಗ್ಬೇಕು, ಪೂನಾಕ್ ಬೆಂಗಳೂರು ಇಲ್ಲಿ ಅಲ್ಲೇ ಹೋಗ್ಬೇಕು. ದುಡಾಕ್ ಸಿಕ್ಕಾರೆ ಸಿಗ್ತೀವಿ, ತಿಂತೀವಿ, ಸಿಗಲಲ್ಲೇ ಅಷ್ಟೇ. ಯಾವ ಸರ್ಕಾರ ಏನು ಮಾಡ್ತಾರೆ? ನಮಗೆ ಏನು ಕೊಡ್ತಾರೆ? ನಮಗೆ ಏನು ಕೊಟ್ಟಿದ್ರ? ಏನು ಕೇಳಿದ್ರೆ ಅವ್ನು ಕೇಳಗಲ್ರಿ. ಮಾತಾ ಕೇಳಗಲ್ಲ ಅಂದ ಯಾರು ಹೋಗ್ಬೇಕು? ಕೇಳಕ್ಕೆ ಎಲ್ಲರೂ ಕೇಳಕ್ಕೆ ಹೋಗ್ತಾರೆ. ವಿಧಾನಸೌಧದಲ್ಲಿ ರೂಪುಗೊಳ್ಳೋ ಯೋಜನೆಗಳು ರಾಯಚೂರು, ಬೀದರ, ಬೆಳಗಾವಿ, ಬಾಗಲಕೋಟೆ ಮುಂತಾದ ಜಿಲ್ಲೆ ತಲುಪುವಾಗ ಬರಿದಾಗಿರುತ್ತೆ. ಒಂದು ವೇಳೆ ಕಷ್ಟಪಟ್ಟು ತಲುಪಿದ್ರೂ ಅದು ಜನರನ್ನ ಮುಟ್ಟೋಕೆ ಸಾವಿರಾರು ರೂಪಾಯಿ ಲಂಚ ನೀಡಬೇಕಾಗುತ್ತೆ. ಈ ಸರ್ಕಾರದವ್ರು ಬರೀ ಲಂಚ, ನಮ್ಮೂರಲ್ಲಿ ಸರ್ಕಾರದವ್ರು ರೊಕ್ಕ ಕೊಡ್ತಾರ್ರಿ, ಅದ್ರ ಲಂಚ ಭಾಳ ತಿಂತಾರೆ ನಮ್ಮೂರವ್ರು. ಲಂಚ ತಿನ್ನಕ್ಕೆ ಒಬ್ರವರಿಗೆ 4,000 5,000 ಆಟ ಕೊಡ್ತಾರ್ರಿ. ಒಬ್ಬರು ನಮ್ಮೂರವ್ರು ಯಾರು ದೊಡ್ಡವ್ರು ಇರ್ತಾರೆ ನೋಡ್ರಿ, ಒಂದು ಪಂಚಾಯತ್ ಇಡ್ತಾರೆ ನೋಡ್ರಿ, ಆ ಪಂಚಾಯತಿ ಸರಿಯಾಗಿ ಇಡಲ್ರಿ. ಈ ಪುಟ್ಟ ಹುಡುಗನಿಗೆ ಇಲ್ಲಿನ ಲಂಚಾವತಾರ ಇಷ್ಟೊಂದು ಪರಿಚಿತವಾಗಿದೆ ಅಂದ್ರೆ ಇಲ್ಲಿನ ಆಡಳಿತ ವ್ಯವಸ್ಥೆಯ ಪರಿಸ್ಥಿತಿಯನ್ನು ನೀವೇ ಒಮ್ಮೆ ಊಹಿಸಿಕೊಳ್ಳಿ. ಇನ್ನು ಯಾವ ಸರ್ಕಾರ ಕೂಡ ಇವರ ಬದುಕಿನ ಮಟ್ಟವನ್ನು ಹೆಚ್ಚಿಸುವ ಯತ್ನ ಮಾಡುತ್ತಿಲ್ಲ. ಉದ್ಯೋಗ ಖಾತ್ರಿ, ವೃದ್ಧಾಪ್ಯ ವೇತನ, ಭಾಗ್ಯಲಕ್ಷ್ಮಿ ಅಂತ ಯೋಜನೆಗಳು ಬರೀ ಕನಸಷ್ಟೇ. ಇದೆಲ್ಲದಕ್ಕೆ ಕಾರಣ ಅವರಿಗೆ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ. ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ತಲುಪ್ತಾ ಇಲ್ಲ. ಯೋಜನೆಗಳು ಸಾಕಷ್ಟಿದ್ದಾವೆ. ಆ ಎಲ್ಲ ಯೋಜನೆಗಳು ಸಮರ್ಪಕವಾಗಿ ಗ್ರಾಮೀಣ ಪ್ರದೇಶಕ್ಕೆ ತಲುಪಿದರೆ ನಮ್ಮಲ್ಲಿ ಬಹುತೇಕವಾಗಿ ಬಡತನ ಇರಲ್ಲ, ಜೋಪಡಿಗಳು ಅಂತಕ್ಕಂಥ ಉಳಿಯಲ್ಲ. ಆದರೆ ಎಷ್ಟು ಯೋಜನೆಗಳು ಬಂದಾವೆ ಲೆಕ್ಕ ಮಾಡಿದರೆ ಇರುವ ಜನಸಂಖ್ಯೆಗಿಂತ ಫಲಾನುಭವಿಗಳಿಗೆ ಸಂಖ್ಯೆನೇ ಹೆಚ್ಚಿಗಿದೆ ಅಂತ ಹೇಳಿದ್ರು ತಪ್ಪು. ಸರ್ಕಾರದ ಯೋಜನೆಗಳು ಇವರಿಗೆ ಸರಿಯಾಗಿ ತಲುಪುತ್ತಿದ್ರೆ ಇಲ್ಲಿನ ಊರ ಮಂದಿ ಗುಳೆ ಹೋಗಬೇಕಾಗಿತ್ತ? ಅಥವಾ ಈ ತಾಯಿ 90ರ ಹರೆಯದಲ್ಲೂ ಈ ರೀತಿ ಕೂಲಿ ಮಾಡಬೇಕಾಗಿತ್ತ? ಹೇಳಿ ಮುಖ್ಯಮಂತ್ರಿಗಳೇ. ಇಲ್ಲಿ ಕುಡಿಯಲು ನೀರಿಲ್ಲ, ವಿದ್ಯುತ್ ಇಲ್ಲ, ರಸ್ತೆ ಇಲ್ಲ, ಶಾಲೆ ಇಲ್ಲ, ಆಸ್ಪತ್ರೆ ಕೇಳೋದೇ ಬೇಡ. ಹೀಗೆ ಇಲ್ಲಗಳ ಪಟ್ಟಿ ಬಿಟ್ರೆ ಇದೆ ಅನ್ನೋದರ ಪಟ್ಟಿಯಲ್ಲಿ ಐಟಂಗಳೇ ಇಲ್ಲ. ಇದು ನಿಜವಾಗ್ಲೂ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ತಲೆ ತಗ್ಗಿಸುವಂತ ವಿಚಾರ. 5 ವರ್ಷಕ್ಕೊಮ್ಮೆ ಓಟು ಕೇಳಲು ಬರ್ತಾರೆ. ಆ ಬಳಿಕ ಅವರು ಈ ಕಡೆ ಮುಖ ಕೂಡ ತೋರಿಸಲ್ಲ ಅನ್ನೋದು ಸಾಮಾನ್ಯ ದೂರು. ಸರ್ಕಾರದವ್ರು ಬರ್ತಾರೆ, ಓಟ್ ದಿವಸ ಬರ್ತಾರೆ, ಓಟಿಗಾಗಿ ನೋಟ್ ಅಂತ ಹೇಳ್ತಾರೆ. ಅವ್ರು ಒಂದೇ ಅವ್ರು ಓಟ್ ಅಂದರೆ ಅನ್ನದ ಕೊರತೆ ಭಾಳಷ್ಟು ಮೇಡಮ್. ಸರ್ಕಾರ ಬಂದ ಅನ್ನ ಕೊಡ್ತಾರೆ ನೋಡಿ ಮೇಡಮ್. ಅವಾಗ ಓಟಿಗೆ ಕೊಡ್ತಾ ಅನ್ನ ಅವತ್ತು ಒಂದೇ ದಿನ ಅನ್ನಗೋಸ್ಕರ ಕೊಡ್ತಾರೆ. ಅವತ್ತೊಂದೇ ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ರೈತರು ಭಾಳಷ್ಟು ನೆಮ್ಮದಿ ಇರ್ತಾರೆ. ಅಷ್ಟೇ ಅವ್ರು ಕೈ ಮುಗ್ತಾರೆ. ಚುನಾವಣೆ ಆದಮೇಲೆ ಬಾಯ್ ಅಂದ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ ಅಷ್ಟೇ. ಕಿತ್ತು ತಿನ್ನೋ ಬಡತನ, ದುಡಿಯಲು ಕೆಲಸ ಇಲ್ಲ, ಬೆಂಬಿಡದೆ ಕಾಡೋ ಬರ, ಇವೆಲ್ಲದರ ಪರಿಣಾಮವಾಗಿ ಇಲ್ಲಿನ ಮಂದಿ ಗುಳೆ ಹೋಗ್ತಾರೆ. ಅಲ್ಲಿಯೂ ಕೂಲಿ ಸಿಗದಿದ್ರೆ ಕೊನೆಗೆ ತಮ್ಮ ಕರುಳ ಕುಡಿಗಳನ್ನೇ ಮಾರಿ ಬಂದಂಥ ಅನೇಕ ಉದಾಹರಣೆಗಳಿವೆ. ಮನೆ ಕೇಳ್ತೀವಿ, ಮತ್ತೆ ನೀರು ಕೇಳ್ತೀವಿ. ಯಾವಾದನ್ನ ಕಾನೂನು ಫಾರೆಸ್ಟ್ ದಗ್ದ ಇಲ್ಲಿ ತೋಟ ಯಾವ್ದು ಮಾಡಬೇಕು ಇಲ್ಲಿ. ಅವ್ರದ್ದಾಗ ನಮ್ಗೆ ತಗೋಬೇಕು, ಮಂದಿಗೆ ನಮ್ದು ಸರ್ಕಾರಿ ಕೂಲಿ ಕೊಡಬೇಕು ಅಂದ್ರೆ ಬದುಕೊಂತೀವಿ. ಜನಪ್ರತಿನಿಧಿಗಳ ನಿಷ್ಕ್ರಿಯತೆ, ಭೂತಾಕಾರವಾಗಿ ಬೆಳೆದ ಭ್ರಷ್ಟಾಚಾರ, ಆಳವಾಗಿ ಬೇರೂರಿದ ಅಜ್ಞಾನ ಹಾಗೂ ನಮ್ಮ ಸರ್ಕಾರದ ಸೋಗಲಾಡಿತನದಿಂದ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ಇವೆಲ್ಲದರ ಪರಿಣಾಮವಾಗಿ ಶಿಕ್ಷೆ ಅನುಭವಿಸುತ್ತಿರುವುದು ಪುಟ್ಟ ಕಂದಮ್ಮಗಳು.
ಪ್ರಪಂಚದ ಜ್ಞಾನವೇ ಇಲ್ಲದ ಪುಟಾಣಿಗಳು, ಕಣ್ತುಂಬ ಕನಸು ಕಾಣಬೇಕಾದ ಮಕ್ಕಳು, ಒಟ್ಟಾರೆ ನಮ್ಮ ನಾಳಿನ ಭವಿಷ್ಯ. ಇವರು ಎಂದೂ ತಮ್ಮ ಬಡತನದ ಬಗ್ಗೆ ಕಂಪ್ಲೇಂಟ್ ಮಾಡಿದವರಲ್ಲ. ಇವರು ಸ್ವಾಭಿಮಾನಿಗಳು. ಹಾಗಾಗಿ ತಮ್ಮ ಸಮಸ್ಯೆನ ತಮ್ಮದೇ ರೀತಿಯಲ್ಲಿ ಪರಿಹರಿಸಿಕೊಳ್ತಿದ್ದಾರೆ. ಆದರೆ ಅವರು ಮೂಕ ಪ್ರಾಣಿಗಳು. ಅವರ ಮೌನನ ಅಸಹಾಯಕಂತ ತಿಳ್ಕೊಂಡಿದ್ದಾರೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ನಾಳುವವರು. ಇವರಿಗೆ ಬರುವ ಅನುದಾನನ, ಸೌಲಭ್ಯನ ನುಂಗಿ ನೀರು ಕುಡಿತಿದ್ದಾರೆ. ಇನ್ನು ಮುಂದೆ ಆದರೂ ನಮ್ಮ ಮುಖ್ಯಮಂತ್ರಿಗಳು ಇವರ ಮೂಲ ಸೌಲಭ್ಯಕ್ಕೆ ಒದಗಿಸಿಕೊಟ್ಟು ಇವರ ಮೂಲ ಸಮಸ್ಯೆನ ಅರಿತುಕೊಳ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಕವರ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.